ಗುರು ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ಅವತಾರಗಳ 3 ಶಕ್ತಿಯನ್ನು ಒಳಗೊಂಡಂತಹ ದೈವ. ಆ ಗುರುವಿನಲ್ಲಿ ಅದರಲ್ಲೂ ಆಚಾರ್ಯ ತ್ರಿಮೂರ್ತಿಗಳಲ್ಲಿ ಪ್ರಮುಖರಂಥವರು ಶ್ರೀ ಶಂಕರಾಚಾರ್ಯರು. ಶಂಕರಾಚಾರ್ಯರು ಈ ಶೃಂಗೇರಿ ಶಾರದಾಂಬೆಯ ಸನ್ನಿಧಿಯ ಪಕ್ಕದಲ್ಲೇ ಶಂಕರಾಚಾರ್ಯರ ದೇವಾಲಯವನ್ನು ಕಟ್ಟಲಾಗಿದೆ. ಆ ದೇವಾಲಯದೊಳಗೆ ಹೋಗಿ ನಾವು ಆಚಾರ್ಯರಿಗೆ ಬನ್ನಿ ನಮಿಸೋಣ. ನಾವೀಗ ಶ್ರೀ ಶಂಕರಾಚಾರ್ಯರ ಸನ್ನಿಧಿಲಿದ್ದೇವೆ. ಬನ್ನಿ ಆಚಾರ್ಯರಿಗೆ ನಮಿಸೋಣ. ಶೃಂಗೇರಿಯಲ್ಲಿ ಭಕ್ತಾದಿಗಳು ಬಹುಮುಖ್ಯವಾಗಿ ದರ್ಶಿಸುವುದು ಶಾರದಾಂಬೆಯನ್ನೇ. ಅಂಥ ಶಾರದಾಂಬೆಯನ್ನ ದರ್ಶನ ಮಾಡುವ ಮುನ್ನ ಇಲ್ಲಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಇರುವ ಈ ಪೀಠದ ಮೂಲ ಸನ್ನಿಧಿ ಎನಿಸಿರುವ ಮಲಹಾನಿಕರೇಶ್ವರನ ದರ್ಶನವನ್ನ ಮಾಡಿಬಿಡೋಣ. ನಾವೀಗ ಬೆಟ್ಟದ ಈ ಈಶ್ವರನ ದೇವಸ್ಥಾನದ ಬಳಿ ಬಂದಿದ್ದೀವಿ. ನೀವು ನೋಡ್ತಾ ಇರಬಹುದು, ಇಲ್ಲಿ ಮೆಟ್ಟಿಲುಗಳಿವೆ. ಮೆಟ್ಟಿಲುಗಳಿಂದ ಸಾಗಿ ಕೂಡ ದೇವಸ್ಥಾನವನ್ನು ತಲುಪಬಹುದು. ಇಲ್ಲವೇ ವಾಹನಗಳ ಮೂಲಕ ಬರ್ತಾ ಇದ್ದೀರಾ ಅಂತಂದ್ರೆ ಇಲ್ಲೊಂದು ದಾರಿ ಇದೆ. ಆ ದಾರಿಯ ಮೂಲಕ ಈಶ್ವರನ ದೇವಸ್ಥಾನಕ್ಕೆ ಹೋಗಬಹುದು. ಬನ್ನಿ ಹೋಗೋಣ. ನಾವೀಗ ಬೆಟ್ಟದ ಮೇಲಿರುವಂತಹ ಶ್ರೀ ಭವಾನಿ ಮಲಹಾನಿಕರೇಶ್ವರ ದೇವಾಲಯಕ್ಕೆ ಬಂದು ತಲುಪಿದ್ದೀವಿ. ಈ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಹಸಿರಿನ ನಡುವೆ ನಿಂತಿರುವಂತಹ ದೇವಾಲಯವನ್ನು ಬರುವಂತಹ ಹಾದಿಯಲ್ಲೇ ನಮಗೆ ನಿಜಕ್ಕೂ ಬಹಳ ಸುಂದರವಾದಂತಹ ಅನುಭವ ಆಗುತ್ತೆ. ಬನ್ನಿ ದೇವಾಲಯದಲ್ಲಿ ದೇಗುಲದ ದರ್ಶನ ಮಾಡ್ಕೊಂಡು ಬರೋಣ. ಶೃಂಗೇರಿ ಪರ್ವತದಿಂದ ಕೂಡಿದಂತಹ ಪ್ರದೇಶ. ಶೃಂಗಗಿರಿ ಈಗ ಪುರವಾಗಿದೆಯಷ್ಟೇ. ಈ ಶಾರದಾ ಸನ್ನಿಧಿಯ ಪಕ್ಕದಲ್ಲೇ ಇದೆ ಒಂದು ಪುಟ್ಟ ಪರ್ವತ ಪ್ರದೇಶ. ಈ ಸ್ಥಳವನ್ನ ಮಲಹಾನಿಕರೇಶ್ವರ ದೇವರ ಸನ್ನಿಧಿ ಅಂತಲೂ ಕರೆಯುತ್ತಿದ್ದಾರೆ. ನೀವಿಲ್ಲಿ ನೋಡುತ್ತಿರುವ ದೇವಾಲಯವೇ ಮಲಹಾನಿಕರೇಶ್ವರ ಸನ್ನಿಧಿ. ನಾವೀಗ ಬೆಟ್ಟದ ಮೇಲಿರುವಂತಹ ಭವಾನಿ ಶ್ರೀ ಮಲಹಾನಿಕರೇಶ್ವರ ದೇವಾಲಯದಲ್ಲಿದ್ದೇವೆ. ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದೇವೆ. ಸುಂದರವಾದಂತಹ ವಿಶಾಲವಾದಂತಹ ದೇವಸ್ಥಾನ, ಸುತ್ತಲೂ ಕಾಡು ಮತ್ತು ಬೆಟ್ಟದ ಮೇಲಿರುವಂತಹ ಈ ಗುಡಿಯಲ್ಲಿ, ಈ ಆಂಗಣದಲ್ಲಿ ಇದ್ದರೆ ನಿಜಕ್ಕೂ ಒಂದು ರೀತಿಯ ಸಂತಸ, ಆನಂದ, ತೃಪ್ತಿ ಸಿಗುತ್ತೆ. ಬನ್ನಿ ಪ್ರದಕ್ಷಿಣೆಯನ್ನು ಮುಂದುವರಿಸೋಣ. ಈ ದೇವಸ್ಥಾನದಲ್ಲಿ ಈಶ್ವರನ ಮೂರ್ತಿ ಉದ್ಭವ ಮೂರ್ತಿ. ಕಶ್ಯಪರ ಮಗ ವಿಭಾಂಡಕ ಮಹರ್ಷಿಗಳು ಅವರು ಈ ಒಂದು ಲಿಂಗದಲ್ಲಿ ಐಕ್ಯರಾಗಿದ್ದಾರೆ ಅನ್ನುವಂತಹ ಪ್ರತೀತಿ ಇದೆ. ಇಂತಹ ಒಂದು ಇತಿಹಾಸವಿರುವಂತಹ ಈ ಒಂದು ದರ್ಶನವನ್ನು ಭಾಗ್ಯ ನಮಗೆ ಸಿಕ್ಕಿರುವುದು ನಿಜಕ್ಕೂ ಪುಣ್ಯ. ಬನ್ನಿ ಪ್ರಾಕಾರದಲ್ಲಿ ಪ್ರದಕ್ಷಿಣೆಯನ್ನು ಮುಂದುವರಿಸೋಣ. ದೇಗುಲದ ಪ್ರಾಕಾರದಲ್ಲಿ ಪ್ರದಕ್ಷಿಣೆಯನ್ನು ಮುಗಿಸಿ ಬಂದರೆ ಮೊದಲಿಗೆ ಸಿಗುವಂತಹದ್ದು ಸ್ತಂಭ ಗಣಪತಿ. ಸ್ತಂಭದಲ್ಲಿ ಮೂಡಿರುವಂತಹ ಪ್ರತಿಷ್ಠಾಪಿಸಿದಂತಹ ಈ ಗಣಪತಿಯನ್ನು ಪ್ರತಿಷ್ಠಾಪಿಸಿದಂಥವರು ಅಭಿನವ ನರಸಿಂಹ ಭಾರತೀ ತೀರ್ಥರು. ಈ ದೇಗುಲದಲ್ಲಿ ಮೊದಲಿಂದಲೂ ಶಿವನಿಗೆ ದೇವಾಲಯದಲ್ಲಿ ಅರ್ಚನೆ, ಪೂಜೆ, ಪುನಸ್ಕಾರಗಳು ನಡೀತಾನೆ ಇತ್ತು. ಆದರೆ ಶಿವನಿಗಿಂತ ಮೊದಲಿಗೆ ಗಣಪತಿಗೆ ಪೂಜೆ ಪುನಸ್ಕಾರಗಳು ನಡೀಲಿ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಸ್ತಂಭ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಬನ್ನಿ ಗಣಪತಿಗೆ ನಮಿಸೋಣ. ಮಲಹಾನಿಕರೇಶ್ವರನಿಗೆ ಈಗ ಅಭಿಷೇಕ ನಡೀತಾ ಇದೆ. ಮಲಹಾನಿಕರೇಶ್ವರ ಅಂತಂದರೆ ಪಾಪವನ್ನು ನಾಶ ಮಾಡುವಂಥವನು ಅಂತ. ನಮ್ಮ ಪಾಪವೆಲ್ಲ ನಾಶವಾಗಲಿ, ಪುಣ್ಯವೇ ನಮಗೆ ಸಿಗಲಿ ಅಂತ ಹೇಳಿ ಬನ್ನಿ ಆತನಿಗೆ ವಂದಿಸೋಣ, ಅಭಿಷೇಕದಲ್ಲಿ ಪಾಲ್ಗೊಳ್ಳೋಣ. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ 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 ರಕ್ಷ ಮಾಂ. ರತ್ನಸಾನು ಶರಾಸನಂ
रजताद्रिशृङ्गनिकेतनम् चिञ्जिनीकृत पन्नगेश्वर अच्युतानन सायकम् क्षिप्रदग्धपुरचन्द्रशेखर माश्रये मम किं करिष्यति वै यमः पञ्चपादप पुष्पगन्धपदाम्बुजद्वयशोभितम् बाललोचन जातपावक दग्धमन्मथविग्रहम् भस्मदिग्धकलेवरम् भवनाशनम् भवमव्ययम् चन्द्रशेखर माश्रये मम किं करिष्यति वै यमः ಶಾರದಾಂಬೆಯ ಸನ್ನಿಧಿಯಲ್ಲಿ ನೋಡಿದಷ್ಟು ನೋಡಬೇಕೆನಿಸುವಂತಹ ಸ್ಥಳಗಳು ಸಾಕಷ್ಟಿವೆ. ಹಾಗೇನೆ ವಿಷಯಗಳಿಗೂ ಕೊರತೆಯೇ ಇಲ್ಲ. ಸಾಕಷ್ಟು ವಿಷಯಗಳನ್ನು ತಿಳಿಸೋದು ಬಾಕಿ ಇದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಶೃಂಗೇರಿಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಗುಡಿಯ ನೋಡಿರಣ್ಣ.